ನಿಷೇಧದ ನಡುವೆಯೂ ಕೂಡ ಬೈಕ್ ಟ್ಯಾಕ್ಸಿ ಓಡಾಟ ನಡೆಸ್ತಾ ಇದೆ. ಇದರ ವಿರುದ್ಧವಾಗಿ ಪೊಲೀಸರು ಕೂಡ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಎಂದಿನಂತೆ ಬೈಕ್ ಬುಕ್ ಮಾಡ್ಕೊಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗಾಗಿ. ಇತ್ತ ಬೆಳಗ್ಗೆಯಿಂದ ಆರ್ಟಿಒ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ರಾಜಾಜಿನಗರ ಯಶವಂತಪುರದಲ್ಲಿ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದು ಹಲವು ಬೈಕ್ ಟ್ಯಾಕ್ಸಿ ಸೀಸ್ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಕಾರಣ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಮಾಡಿದೆ. ಕೋರ್ಟ್ ಆದೇಶವನ್ನ ನಿರ್ಲಕ್ಷ್ಯ ಮಾಡೋ ಮೂಲಕವಾಗಿ ಬೈಕ್ ಟ್ಯಾಕ್ಸಿಯ ಚಾಲಕರು ಬೈಕ್ ಟ್ಯಾಕ್ಸಿಯನ್ನ ಸಂಚಾರ ನಡೆಸ್ತಾ ಇದ್ದಾರೆ. ಈ ಕಡೆಗೆ ಗೊತ್ತಿಲ್ಲದೆ ಬೈಕ್ ಟ್ಯಾಕ್ಸಿಗೆ ಬುಕ್ ಮಾಡ್ಕೊಂಡು ಹೋಗುವಂತಹ ಗ್ರಾಹಕರು ಕೂಡ ಇದ್ದಾರೆ. ನೋಡಿ ದೃಶ್ಯದಲ್ಲಿ ಈಗಾಗಲೇ ಯಶವಂತಪುರ, ರಾಜಾಜಿನಗರ ಹಲವೆಡೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸೋ ಮೂಲಕವಾಗಿ ಬೈಕ್ ಟ್ಯಾಕ್ಸಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಇವರುಗಳ ವಿರುದ್ಧ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾಕಂದರೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ತಿಳಿದೇ ಮಾಡಿರುವಂತಹ ತಪ್ಪಲ್ಲ ಇದು. ಬೈಕ್ ಟ್ಯಾಕ್ಸಿ ವಿಚಾರವಾಗಿಯೇ ಕೋರ್ಟ್ ಮೆಟ್ಟಿಲು ಹೇಳಿತ್ತು. ಅದರ ವಿಷಯವಾಗಿ ಈಗ ಕೋರ್ಟ್ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದೆ. ಮುಂದಿನ ತೀರ್ಪೇನು ಅನ್ನೋದು ಗೊತ್ತಾಗಬೇಕಾಗಿದೆ. ಅಲ್ಲಿವರೆಗೂ ಕಾಯೋದ್ರ ಬದಲಾಗಿ ನಾವು ಯಾವುದನ್ನು ಕೂಡ ಕೇರ್ ಮಾಡಲ್ಲ ಅಂತ ಹೋದರೆ ಅದಕ್ಕೆ ತಕ್ಕನ ಹಾಗೆ ಆರ್ಟಿಒ ಅಧಿಕಾರಿಗಳು ಕೂಡ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಇಲ್ಲಿಯವರೆಗೂ ಎಷ್ಟು ಬೈಕ್ ಟ್ಯಾಕ್ಸಿಗಳು ಇದೇ ರೀತಿಯಲ್ಲಿ ಸಂಚಾರವನ್ನು ನಡೆಸ್ತಾ ಇತ್ತು? ಈಗ ಎಷ್ಟನ್ನ ಸೀಸ್ ಮಾಡ್ಕೊಂಡಿದ್ದಾರೆ? ಮುಂದಿನ ಪ್ರಕ್ರಿಯೆ ಏನು? ಬಹುತೇಕ ನಗರದ ಕಡೆಗಳಲ್ಲಿ 20ಕ್ಕೂ ಹೆಚ್ಚು ಆರ್ಟಿಒ ಅಧಿಕಾರಿಗಳ ತಂಡ ಈ ಬೈಕ್ ಟ್ಯಾಕ್ಸಿ ಏನಿತ್ತು ಇದರ ವಿರುದ್ಧವಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಈ ರೀತಿಯಾದಂತಹ ಕಾರ್ಯಾಚರಣೆ ಇಡೀ ಬೆಂಗಳೂರಿನ ನಗರದಾದ್ಯಂತ ಆಗ್ತಾ ಇದ್ರು ಕೂಡ ಅಲ್ಲಲ್ಲಿ ಬೈಕ್ ಟ್ಯಾಕ್ಸಿಗಳು ಸಾಮಾನ್ಯವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಆದೇಶ ಇದ್ರೂ ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನುವಂತ ನಿಟ್ಟಿನಲ್ಲೇ ಆ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತಿನಿಂದ ಈ ಪ್ರಕ್ರಿಯೆ ಆರಂಭ ಆಗಿದೆ. ಹಂತವಾಗಿ ನಗರದ ಎಲ್ಲ ಕಡೆ ಸೇರಿದಂತೆ ರಾಜ್ಯವ್ಯಾಪಿ ಈ ಒಂದು ಕಾರ್ಯಾಚರಣೆ ಏನಿದೆ ಇದನ್ನ ಮುಂದುವರಿಸುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡ್ತಾರೆ. ಸೊ ಇವತ್ತು ಸುಮಾರು 35-40ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳೇನಿದ್ವು ಅವುಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಟ್ ಆದ್ರೆ ಇದು ಇನ್ನೇವ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಯಾವಾಗಿಂದ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇವತ್ತು 30ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳೇನಿದ್ವು ಅವುಗಳನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಆರ್ಟಿಒ ಅಧಿಕಾರಿಗಳು ಮಾಡಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಗೊತ್ತಿದ್ದು ತಪ್ಪು ಮಾಡ್ತಾರೆ ಅಂತಂದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಂತೆ ಈಗಾಗಲೇ 30ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿದ್ದಾರೆ. ಚಾಲಕರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದರ ವಿರುದ್ಧವಾಗಿ ಅವರ ವಿರುದ್ಧ ಕೇಸ್ಗಳಾಗಿದೆ.